ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರವೆ ಇಡ್ಲಿ ಸೀಮೆ ಬದನೆಕಾಯಿ ಹಾಕಿ ಸಾಗು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಈ ರವೆ ಇಡ್ಲಿ ಜೊತೆಗೆ ಈ ಸೀಮೆ ಬದನೆಕಾಯಿ ಸಾಗು ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಮಾಡಿದರೆ ಇದು ತುಂಬ ಚೆನ್ನಾಗಿ ಬಂದಿತ್ತು. ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆ. ಈ ಕಡಲೆಬೇಳೆ ಎಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗಲೇ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದೆ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು. ಈಗ ಅದಕ್ಕೆ 3 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು. ಇದೆಲ್ಲ ಸ್ವಲ್ಪ ಒಂಚೂರು ಫ್ರೈ ಆದಮೇಲೆ ಇದಕ್ಕೆ ರವೆ ಹಾಕ್ಕೋಬೇಕು. ರವೆನ ನಾನು 2 ಬೌಲಷ್ಟು ರವೆ ಹಾಕ್ಕೋತಾ ಇದ್ದೀನಿ. ಅಂದರೆ ಕಪ್ನ ಅಳತೆಲ್ಲೋ ಹಾಕ್ಕೋಬೋದು. ಅದು ಮೀಡಿಯಮ್ ರವೆ, ಬಾಂಬೆ ರವೆ ಅಂತಲೂ ಕರಿಬೋದು, ಅದನ್ನ ಹಾಕ್ತಾರೆ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ತುಂಬ ಏನು ಫ್ರೈ ಮಾಡೋಂಗಿಲ್ಲ. ಅದು ಸ್ವಲ್ಪ ಫುಲ್ಲೆಲ್ಲ ಮಿಕ್ಸ್ ಆಗೋ ತನಕ ಸ್ವಲ್ಪ ಇದು ಮಾಡ್ಕೋಬೇಕು. ತುಂಬ ಫ್ರೈ ಆಗಿಬಿಟ್ರೆ ಅದು ಇಡ್ಲಿ ಮಾಡುವಾಗ ಅದು ತುಂಬ ಗಟ್ಟಿ ಬರುತ್ತೆ, ಅದು ಚೆನ್ನಾಗಿರಲ್ಲ. ಆದಷ್ಟು ಅದು ರವೆ ಎಲ್ಲ ಸ್ವಲ್ಪ ಹಾಳೋದಂಗೆ ಆಗುತ್ತೆ. ಕಲರ್ ಅಂತೂ ಸ್ವಲ್ಪ ಚೇಂಜ್ ಆದಂಗೆ ಆಗುತ್ತೆ ಇದೆಲ್ಲ ಮಿಕ್ಸ್ ಮಾಡುತ್ತಲ್ಲ ಅದಕ್ಕೆ. ಈಗ ಇದನ್ನ ಸ್ಟವ್ನ ಮೊದಲು ಆಫ್ ಮಾಡಿಬಿಡ್ಬೇಕು. ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಆರಬೇಕು. ಇದೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದಾಗಲೇ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು. ಹೀಗೆ ಉಪ್ಪು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾವು ಮೊಸರು ಅಳತೆ ತೊಗೊಂಡಿದ್ವಲ್ಲ ರವೆ, ಅದೇ ಅಳತೆಯಲ್ಲಿ 2 ಕಪ್ಪು ರವೆಗೆ 4 ಕಪ್ಪಷ್ಟು ಮೊಸರು ಹಾಕ್ಕೋಬೇಕಾಗುತ್ತೆ. ಈ ರವೆ ಉಪ್ಪಿಟ್ಟು ಮಾಡುವಾಗ ಇದು ಮೊಸರು ಸ್ವಲ್ಪ ಹುಳಿ ಬಂದಿದ್ದರೆ ಚೆನ್ನಾಗಿರುತ್ತೆ. ತುಂಬ ಹುಳಿಯಲ್ಲ, ಸ್ವಲ್ಪ ಹುಳಿ ಇರಬೇಕು. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಇದೇ ಮೆಜರ್ಮೆಂಟ್ಲಿ ಹಾಕಿ ಮಾಡಿದ್ರೆ ಇದು ರವೆ ಇದೆಲ್ಲ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಅರ್ಧ ಸ್ಪೂನಷ್ಟು ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು 10 ನಿಮಿಷ ಹಾಗೆ ಮುಚ್ಚಿಟ್ಟಿರಬೇಕು. ಹಾಗೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನ ಚೆನ್ನಾಗಿ ಹಾಕ್ಕೋಬೇಕು. ಇಡ್ಲಿ ಇದೆಲ್ಲ ಸಂಪಣ ಎಲ್ಲ ಚೆನ್ನಾಗಿ ರೆಡಿಯಾಗಿರುತ್ತೆ, ಹದವಾಗಿ ಇದಾಗಿರುತ್ತೆ. ಎಣ್ಣೆ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಂದೊಂದಾಗಿ ಹಾಕ್ಕೊಂಡು ಅದು ತುಂಬ ಪ್ಲೇಟ್ ತುಂಬ ಹಾಕ್ಬಾರ್ದು. ಸ್ವಲ್ಪ ಅದಕ್ಕೆ ಮೇಲ್ಗಡೆ ಸ್ವಲ್ಪ 3/4 ಭಾಗ ಬಂದಷ್ಟು ಹಾಕಬೇಕಾಗುತ್ತೆ ಸಂಪಣನ. ಅದು ಇಡ್ಲಿ ಉಬ್ಬು ಬರುತ್ತಲ್ಲ ಅದಕ್ಕೆ. ಹೀಗೆ ಎಲ್ಲ ಒಂದೊಂದಾಗಿ ಈ ಥರ ಹಾಕ್ಕೊಂಡು ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಫಸ್ಟೇ ನೀರು ಕಾಯಕ್ಕಿಟ್ಟಿರಬೇಕು ಅಲ್ಲಿ ಪಾತ್ರೆಗೆ. ಅದು ನೀರು ಕಾದಾದ್ಮೇಲೆ ಇದಿಟ್ಟರೆ ಚೆನ್ನಾಗಿರುತ್ತೆ. ಅಲ್ಲದೆ ಹೋದರೆ ಫಸ್ಟೇ ಹಾಕ್ಬಿಟ್ರೆ ಇಡ್ಲಿ ಸ್ವಲ್ಪ ಗಟ್ಟಿ ಬರುತ್ತೆ. ಆದಷ್ಟು ನೀರು ಸ್ವಲ್ಪ ಕಾದಿರಬೇಕು. ಈಗ ಅದನ್ನ ಮೇಲೆ ಮುಚ್ಚಿಟ್ಬಿಟ್ಟು ಅದು ಒಂದು 10 ನಿಮಿಷ 1/4 ಗಂಟೆ ಅದು ಸ್ವಲ್ಪ ಬೇಯಬೇಕು. 1/4 ಗಂಟೆ ಆದಮೇಲೆ ತೆಗೆದು ಓಪನ್ ಮಾಡಿ ಸ್ವಲ್ಪ ಒಂದು ಆರಾದಮೇಲೆ ಅದು ಒಂಚೂರು ಆರಬೇಕಷ್ಟೇ, ಏನು 2 ನಿಮಿಷ ಸಾಕು. ಈ ಥರ ನೋಡಿ ಇಡ್ಲಿ ಚೆನ್ನಾಗಿ ಬರುತ್ತೆ. ಈಗ ಸಾಗು ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ಈ ಥರ ಸಣ್ಣದಾಗಿ ಪಡವಲಕಾಯಿನ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದೆ. ಈಗ ಒಂದು ಜಾರಿಗೆ
ಸ್ವಲ್ಪ ತೆಂಗಿನಕಾಯಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಚಕ್ಕೆ, ಅದು ಒಂದು 4 ಪೀಸ್ ಅಷ್ಟು ಹಾಕ್ಕೊಂಡಿದೆ. ಲವಂಗ ಅದು 2-3 ಅಷ್ಟೇ ಹಾಕ್ಕೋಬೇಕು, ತುಂಬ ಹಾಕಬಾರ್ದು. ಸ್ವಲ್ಪ ಪುದೀನ, ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ಸ್ವಲ್ಪ ಹುರ್ಗಡ್ಲೆ, ಅದು ಒಂದು 2 ಮುಷ್ಟಿ ಎಷ್ಟು ಹಾಕಬೇಕಾಗುತ್ತೆ. ಇದು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರಬೇಕು. ಇದು ರುಬ್ಕೊಂಡು ಬಂದಾದಮೇಲೆ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಇದು ಎಣ್ಣೆ ಒಂಚೂರು ಕಾದಾದಮೇಲೆ ಅದಕ್ಕೆ ಕಡಲೆಬೇಳೆ 1 ಸ್ಪೂನಷ್ಟು ಹಾಕ್ಕೋಬೇಕು. ಹಾಗೆ ಅದಕ್ಕೆ ಹೆಚ್ಚಿಟ್ಟಿರುವಂಥ 1-2-3 ಈರುಳ್ಳಿನ ಹಾಕ್ಕೋಬೇಕಾಗುತ್ತೆ. ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಕರಿಬೇವು ಸೊಪ್ಪು ಅದು ಹಾಕ್ಕೋಬೇಕಾಗುತ್ತೆ. ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು, ತುಂಬ ಏನು ಫ್ರೈ ಆಗೋಂಗಿಲ್ಲ. ಹಾಗೆ ಒಂದು 3 ಟೊಮೊಟೊ ಅದು ಹೆಚ್ಚಿಟ್ಕೊಂಡಿತ್ತು, ಅದು ಹಾಕ್ಕೋಬೇಕು. ಇದು ಹಾಕ್ಕೊಂಡು ಆದಷ್ಟು ಚೆನ್ನಾಗಿ ಸಾಫ್ಟ್ ಆಗೋ ತನಕನೂ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಆದಷ್ಟು ಸಾಫ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ಈಗ ಪಡವಲಕಾಯಿನೂ ಜೊತೆಗೆ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೋತಾ ಇದ್ದಾಗಲೇ ಮೊದಲೇ ಮಸಾಲೆ ರುಬ್ಬಿಟ್ಟಿತ್ತಲ್ಲ ಅದನ್ನ ಹಾಕ್ಕೋಬೇಕು. ಈಗ ಮಸಾಲೆ ಇದು ಹಾಕ್ಕೊಂಡಾದ್ಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಎಷ್ಟು ಬೇಕೋ ನೀರು ಹಾಕ್ಕೊಂಡು ಅದಕ್ಕೆ ಈ ಸಾಗು ತಿಕ್ನೆಸ್ ಎಷ್ಟು ಬೇಕು ಅದು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಆದಷ್ಟು ಸ್ವಲ್ಪ ನೀರು ಕಮ್ಮಿನೇ ಹಾಕ್ಕೋಬೇಕು. ಇದು ಹಾಕ್ಕೊಂಡಾದ್ಮೇಲೆ ಇದೆಲ್ಲ ಕ್ಲೀನಾಗಿ ಇದಕ್ಕೆ ಖಾರ ಇದೆಲ್ಲ ಸಾಕು. ಮೆಣಸಿನ್ಕಾಯಿ ಎಲ್ಲ ಹಾಕಿತ್ತಲ್ಲ ಮಸಾಲೆ, ಇದಕ್ಕೆ ಇಷ್ಟೇ ಸಾಕು, ಲೈಟಾಗಿ, ಬೇರೆ ಏನೂ ಹಾಕೋಂಗಿಲ್ಲ. ಹಾಗೆ ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ನೀರು ಹಾಕ್ಕೋಬೇಕು, ಎಷ್ಟು ಬೇಕೋ ನೋಡಿಕೊಂಡು. ಮತ್ತು ತುಂಬ ತೆಳ್ಳಗಾಗೋದು ಬೇಡ. ಈಗ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದೆ. ಇದು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಆಗಲೇ ಬೇಯಿಸಿಟ್ಕೊಂಡಿತ್ತಲ್ಲ ಬಟಾಣಿ, ಅದನ್ನ ಒಣ ಬಟಾಣಿನ ಅದು ಹಾಕ್ಕೋತಾ ಇದೆ. ನೆನೆಸಿ ಒಂದು ವಿಸಿಲ್ ಬರುವಷ್ಟು ಬೇಯಿಸಿ ಇಟ್ಕೋಬೇಕು. ಹಸಿ ಬಟಾಣಿ ಅಂದರೆ ಡೈರೆಕ್ಟಾಗಿ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿ ತನ್ಕೊಂಡು ಬೇಯಿಸ್ಕೋಬೇಕು. 2 ವಿಸಿಲ್ ಬಂದಾದಮೇಲೆ ಲಿಡ್ ಓಪನ್ ಮಾಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸಾಗು ರೆಡಿಯಾಗಿದೆ. ಇಡ್ಲಿಗೂ ಸಾಗುಗೂ ತುಂಬ ಚೆನ್ನಾಗಿರುತ್ತೆ. ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.